ಸ್ಲೈಡ್ ಆಗಿರೋದು ಗೊತ್ತಿಲ್ಲ ಯಾವಾಗ ಆಗಿದೆ ಅಂತ. 200 ವಿಡಿಯೋಸ್ ಹಾಕಿದ್ದೀನಿ, ಅಂದರೂ ಕೂಡ 1K ಸಬ್ಸ್ಕ್ರೈಬರ್ಸ್ ಆಗಿಲ್ಲ. ಸೊ ಇದೇನು ಥಿಂಕ್ ಮಾಡಲ್ಲ ನಾನು. ನನಗೆ ಯಾಕೋ ಅದು ಟೆಂಪ್ಟ್ ಮಾಡ್ತಾ ಇದೆ ಗೈಸ್, ಹೋಗ್ಲಾ ಬೇಡವಾ ಅಂತೇಳಿ. ಕಾಣ್ತಾ ಇದೆ ನೋಡಿ ಲೈಟಿಂಗ್ಸ್ ಎಲ್ಲ ನಿಮಗೆ. ಸೊ ಎಲ್ಲ ವಿಡಿಯೋಸ್ನು ನೋಡಿ ಚೆನ್ನಾಗಿದ್ರೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಬೇಡ ಅಷ್ಟೇ. ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ಕೊಳೋದು ಐ ಥಿಂಕ್ ನನಗೆ ಯಾಕೋ ಅದು ಬ್ಯಾಡ್ ಅನ್ನಿಸ್ತು. ಹಲೋ ಗೈಸ್, ಗುಡ್ ಈವ್ನಿಂಗ್ ಗೈಸ್. ಕೊಯಂಬತ್ತೂರ್ಗೂ ಮುನ್ನಾರ್ಗೂ ಡೆಡ್ ಆಪೋಸಿಟ್ ಇದೆ. ಸಖತ್ ಕೋಲ್ಡ್ ಆಗ್ತಾ ಇದೆ. ಟೈಮ್ ಬಂದ್ಬಿಟ್ಟು 5 ಗಂಟೆ. ಸ್ವಲ್ಪ ಮುನ್ನಾರ್ ಸಿಟಿ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಅಂದರೆ ಸಿಟಿ ಇಲ್ಲೇ ನಿಯರ್ ಬೈ ಪ್ಲೇಸಸ್ ಏನಿದೆ, ಫುಡ್ಸ್ ಏನು ಸಿಗುತ್ತೆ, ಸೊ ಸಿಟಿ ನೋಡೋದೇ ಒಂದು ಚೆಂದ ಗೈಸ್. ಸೊ ಅದೊಂದು ಎಕ್ಸ್ಪ್ಲೋರ್ ಮಾಡೋಣ. ಹಾಗೆ ನಿಮ್ಮ ಜೊತೆ ಮಾತಾಡ್ದಲ್ಲೇ ತುಂಬ ದಿನ ಆಯ್ತು. ನಾನು ಪರ್ಸ್ನಲಿ ಏನೂ ಹೇಳ್ಕೊಂಡಿಲ್ಲ. ಸೊ ಅದೊಂದು ಸ್ವಲ್ಪ ಮಾತಾಡೋಣ. ಸೊ ಅದಕ್ಕೂ ಮುಂಚೆ ಲೈಟಾಗಿ ಏನೋ ಒಂದು ಸ್ವಲ್ಪ ತಿನ್ನೋಣ. ಸೊ ಹೋಟೆಲ್ ಬಗ್ಗೆ ಎಲ್ಲಿ ಸ್ಟೇ ಆಗಿದ್ದೀನಿ ಅಂತೇಳಿ ಮುಂದೆ ಹೇಳ್ತೀನಿ. ಈಗ ಬನ್ನಿ ಮುನ್ನಾರ್ ಸಿಟಿನ ಎಕ್ಸ್ಪ್ಲೋರ್ ಮಾಡೋಣ. ಗೈಸ್ ಇದು ಬಂದ್ಬಿಟ್ಟು ಓಲ್ಡ್ ಮುನ್ನಾರ್. ಸೊ ನಾನು ಸ್ಟೇ ಆಗಿರೋದು ಓಲ್ಡ್ ಮುನ್ನಾರಲ್ಲಿ. ಇಲ್ಲಿಂದ ನ್ಯೂ ಮುನ್ನಾರ್ಗೆ 1.5 ಕಿಲೋಮೀಟರ್ ಇದೆ. ಬನ್ನಿ ನಡ್ಕೊಂಡು ಹೋಗೋಣ, ಪರವಾಗಿಲ್ಲ. ಚಳಿಗೂ ಹೊತ್ಕು ಏನೋ ಒಂದು ಖುಷಿ ಗೈಸ್ ವಾಕ್ ಮಾಡೋದಕ್ಕೆ. ಇಲ್ಲೊಂದು ಚರ್ಚ್ ಇದೆ, CSI ಕ್ರಿಸ್ಟ್ ಚರ್ಚ್ ಅಂತೇಳಿ. ನೋಡೋದಕ್ಕೆ ಸ್ವಲ್ಪ ಚೆನ್ನಾಗಿದೆ, ಹಂಗಾಗಿ ಇದೊಂದು ಎಕ್ಸ್ಪ್ಲೋರ್ ಮಾಡುವ. ಓಪನಿಂಗ್ ಇದೆ, ಮೇ ಬಿ 6 PM ಗಂತೆ ಕ್ಲೋಸ್ ಆಗೋದು. ಸೊ ಇಲ್ಲೇ ಇದೆ ವಾಕಿಂಗ್, ನಡ್ಕೊಂಡು ಹೋಗೋಣ. ನಾನು ಆ್ಯಕ್ಚುಲಿ ತಪ್ಪು ಮಾಡಿದೆ ಗೈಸ್. ನಾನು ಫಸ್ಟು ಕೇರಳಕ್ಕೆ ಬಂದ್ಬಿಟ್ಟು ನೆಕ್ಸ್ಟ್ ದೆನ್ ಚೆನ್ನೈಗೆ ಹೋಗ್ಬೇಕಾಗಿತ್ತು. ಸೊ ಇವಾಗ ಗೊತ್ತಾಗ್ತಿದೆ. ಲಿಟರಲಿ ಕೊಯಂಬತ್ತೂರಲ್ಲಿ 2 ಡೇಸು ಫುಲ್ಲು ಊಸ್ಟ್ ಆಗಿಬಿಟ್ಟಿದೆ. ಇಲ್ಲಿ ನೋಡಿ CSI ಚರ್ಚ್. ಸೊ ಈ ಕಡೆನೂ ಹೋಗ್ಬೋದು, ಬಟ್ ಅಲ್ಲಿ ಬೋರ್ಡ್ ಇದೆ ವಿಸಿಟರ್ಸ್ ನಾಟ್ ಅಲೋಡ್ ಅಂತ ಹೇಳಿ. ಸುಮ್ಮನೆ ಹೋಗ್ಬಿಟ್ಟು ಏನಕ್ಕೆ. ಸೊ ಇಷ್ಟಕ್ಕೆ ಪರ್ಮಿಷನ್ ಕೊಟ್ಟಿರೋದೇ ಸಾಕು, ಬೇಡ. ಜಸ್ಟ್ ಅಲ್ಲಿ ಏನಿಲ್ಲ, ಹಂಗೆ ವಾಕ್ ಮಾಡಿಕೊಂಡು ಫ್ಲವರ್ಸ್ ಎಲ್ಲ ಪ್ಲಾಂಟೇಶನ್ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ಕಂಪ್ಲೀಟ್ಲಿ ಓಲ್ಡ್ ಮುನ್ನಾರ್ ಇದು. ಹಾಯ್ ಗೈಸ್, ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ 1.5 year, ಲಿಟ್ರಲಿ 2 years ಆಗ್ತಾನೆ ಬಂತು. ಎಸ್, ನಾನು ತುಂಬ ಇನ್ಕನ್ಸಿಸ್ಟೆಂಟ್ ಗೈಸ್. ಅಂದರೆ ಈ ವಿಡಿಯೋನೇ ತೊಗೊಳ್ಳಿ, ನಾನು ಲಾಸ್ಟ್ ವಿಡಿಯೋ ಮಾಡಿಬಿಟ್ಟು 5 months ಆದಮೇಲೆ ಆಗ್ತಾ ಇದ್ದೀನಿ. ಬಿಕಾಸ್ ನನ್ನ ಪರ್ಸ್ನಲ್ ಕೆಲವೊಂದು ಇಶ್ಯೂಸ್ ಇದೆ. ಸೊ ಹಂಗಾಗಿ ನಾನು ಒಂದು ಸ್ವಲ್ಪ ಇನ್ಕನ್ಸಿಸ್ಟೆಂಟು. ಸೊ ಇನ್ನು ಮುಂದೆ ಹಂಗೆ ಮಾಡೋದು ಬೇಡ ಅಂತೇಳಿ. ಸೊ ಹೌದು, ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಆ್ಯಸ್ ಎ ಮೋಟೋ ವ್ಲಾಗರ್ ಆಗಿ. ಆಮೇಲೆ ಹೋಗ್ತಾ ಲೈಕ್ ಯಾವುದು ಅಂದರೆ ನಾನು ಮಂತ್ರಾಲಯಮ್ಗೆ ಹೋಗಿದ್ದೆ. ನಾನು ಎಲ್ಲಿ ಮಂತ್ರಾಲಯಮ್ಗೆ ಹೋಗಿದ್ದೆ. ಸೊ ಮಂತ್ರಾಲಯಮಿಂದ ನಾನು ದಾವಣಗೆರೆಗೆ ಒಂದು 50 ಬಸ್ಸಲ್ಲಿ ವ್ಲಾಗ್ ಮಾಡ್ಕೊಂಬಂದೆ. ಸೊ ಆ ವಿಡಿಯೋಯಿಂದ ಸ್ವಲ್ಪ ಕ್ಲಿಕ್ ಆಯ್ತು ನನಗೆ, ರೆಕಗ್ನೈಸೇಷನ್ ಸ್ಟಾರ್ಟ್ ಆಯಿತು. ಲೈಕ್ ಕಾಮೆಂಟ್ಸಲ್ಲಾಗಲಿ ಅದಾಗಲಿ. ಅಲ್ಲಿಂದ ನಾನು ಎಗೈನ್ ಬಸ್ಸಸ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತೇಳಿ ದೆನ್ ಶ್ರೀಶೈಲಂ ಹೋದೆ, ಮಂಗಳೂರು ಹೋದೆ, ದೆನ್ ಮೈಸೂರು, ಬೀದರ್. ಸೊ ಈ ರೀತಿ ಎಲ್ಲ ಟ್ರಾವೆಲ್ ಮಾಡಿದೆ ಬಸ್ಸಲ್ಲಿ. ಕೊನೆಗೆ ಅದಕ್ಕೆ ಅಡ್ಜಸ್ಟ್ ಆಗಿದ್ದೀನಿ. ಎಸ್, ಇವಾಗಲೂ ಅಷ್ಟೇ ನೀವು ನೋಡೋದ್ರಿ ಕೊಯಂಬತ್ತೂರ್ಗೆ ಬಂದಿದ್ದೆ ಬಸ್ಸಲ್ಲಿ. ಆ್ಯಂಡ್ ಕೊಯಂಬತ್ತೂರಿಂದ ನಮ್ಮ ತಮಿಳ್ನಾಡು ಬಸ್ಸಸ್ನ ಎಕ್ಸ್ಪ್ಲೋರ್ ಮಾಡಿದೆ. ಆ್ಯಂಡ್ ಕೇರಳ ಬಸ್ಸಸ್ ಎಕ್ಸ್ಪ್ಲೋರ್ ಮಾಡೋದು ಇನ್ನೂ ಬಾಕಿ ಇದೆ. ಸೊ ಈ ರೀತಿ ಬಸ್ಸಸ್ದೇನೋ ಒಂದು ಕ್ರೇಜ್ ಸ್ಟಾರ್ಟ್ ಆಯಿತು. ಸೊ ನನಗೂ ಕೂಡ ಅದು ಇಷ್ಟ ಬಸ್ಸಲ್ಲಿ ಟ್ರಾವೆಲಿಂಗ್ ಮಾಡೋದು. ಸೊ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಆ್ಯಂಡ್ ಐ ಡೋಂಟ್ ಥಿಂಕ್ ಅಬೌಟ್ ಸಬ್ಸ್ಕ್ರೈಬರ್ಸ್. ನಾನು ಇಷ್ಟ ಆಗಿದ್ದಾವೆ, ಅಷ್ಟು ಆಗ್ತಾನೆ ಇಲ್ಲ. ನಾನು 200 ವಿಡಿಯೋಸ್ ಹಾಕಿದ್ದೀನಿ, ಅಂದರೂ ಕೂಡ 1K ಸಬ್ಸ್ಕ್ರೈಬರ್ಸ್ ಆಗಿಲ್ಲ. ಸೊ ಇದೇನು ಥಿಂಕ್ ಮಾಡಲ್ಲ ನಾನು. ಜಸ್ಟ್ ನನಗದೊಂದು ಪ್ಯಾಷನ್ ಅಷ್ಟೇ. ನನ್ನ ಇಂಟೆನ್ಷನ್ನು ನಾನು ಸಬ್ಸ್ಕ್ರೈಬರ್ಸ್ ಮಾಡಬೇಕು, ನಾನು ದುಡ್ಡು ಮಾಡಬೇಕು ಅಲ್ಲ. ಜಸ್ಟ್ ಎಕ್ಸ್ಪ್ಲೋರ್ ಅಷ್ಟೇ. ನಮ್ಮ ಎಕ್ಸ್ಪೆಷಲಿ ಇವಾಗ ಅಟ್ ಪ್ರೆಸೆಂಟ್ ನಮ್ಮ KSRTCನ ಸ್ವಲ್ಪ ಚೆನ್ನಾಗಿ ಡಿಫ್ರೆಂಟಾಗಿ ತೋರಿಸೋಣ, ಜಾಸ್ತಿ ಎಕ್ಸ್ಪ್ಲೋರ್ ಮಾಡೋಣ ಅಂತೇಳಿ ಡಿಸೈಡ್ ಮಾಡಿಕೊಂಡು ಇವಾಗ ಇದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೋಡೋಣ ಇದು ಎಲ್ಲಿಗೆ ತಗೊಂಡೋಗಿ ನಿಲ್ಲಿಸುತ್ತೆ ಅಂತ. ನಾನು ಎಕ್ಸ್ಪ್ಲೋರ್ ಮಾಡೋಣ, ಎಕ್ಸ್ಪೆಷಲಿ ಟೀ ಎಸ್ಟೇಟು ಇದೆಲ್ಲ ಎಕ್ಸ್ಪ್ಲೋರ್ ಮಾಡೋಣ. ಇನ್ನೂ ಟೈಮ್ ಇದೆ. ಮುನ್ನಾರಲ್ಲಿ ತುಂಬ ದಿನ ಸ್ಟೇ ಆಗೋದಿದೆ. ನಾನು ಒಂದೊಂದೇ ಮಾಡೋಣ. ಫಸ್ಟ್ ಹೊಟ್ಟೆಗೆ ನಾನು ಹಾಕ್ಕೊಳ್ಳೋಣ ಬನ್ನಿ. ನೋಡಿ ಇಲ್ಲಿ ಜೀಪ್ಸ್ ಎಲ್ಲ ಸಿಗುತ್ತೆ ಗೈಸ್. ಇವಾಗ ಈ ಪ್ಲೇಸ್ಗೆ ಹೋಗೋಣ ಗೈಸ್, ಗವರ್ಮೆಂಟ್ ಬೊಟಾನಿಕಲ್ ಗಾರ್ಡನ್ ಮುನ್ನಾರ್. ಗೈಸ್ ಇನ್ನೊಂದು, ಈ ಸಿಟಿಲಿ ರೋಡ್ ತುಂಬ ಚಿಕ್ಕದಿದೆಯಲ್ಲ, ಹಂಗಾಗಿ ನೋಡಿ 1 ವೇ ಮಾಡಿದ್ದಾವೆ. ಸೊ ಈ ಕಡೆ ಹೋಗ್ತಾ ಇದೆ ನ್ಯೂ ಮುನ್ನಾರ್ಗೆ. ಸೊ ಈ ಕಡೆ ಓಲ್ಡ್ ಮುನ್ನಾರ್ ರೋಡು.
ಒನ್ ವೇ ಮಾಡಿದ್ದು ಒಳ್ಳೇದೇ ಆಯ್ತು ಗೈಸ್, ಇಲ್ಲ ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗೋದು. ಅಂಡ್ ನಮ್ಮ ಕೇವಲ ಲೋಕಲ್ ಬಸ್ಸಸ್ ನೋಡಿ. ಇನ್ನೊಂದು ಬಂತು ಫಾಸ್ಟ್ ಪ್ಯಾಸೆಂಜರ್, ಐ ಥಿಂಕ್ ಎಸ್ ಕೇವಲ ಅದು. ನೋಡೋಣ, ಸಾಧ್ಯ ಆದರೆ ಬಸ್ನ ಎಕ್ಸ್ಪ್ಲೋರ್ ಮಾಡೋಣ. ಇವಾಗೇನು ಸದ್ಯಕ್ಕೆ ಏನು ಟೈಮ್ ಇಲ್ಲ, ಆಲ್ರೆಡಿ ವೆದರ್ ಕಂಪ್ಲೀಟ್ಲಿ ಚೇಂಜ್ ಆಯಿತು. ನನ್ನ ಸ್ಪೆಕ್ಸ್ ಮೇಲೆ ನೀವು ಅಬ್ಸರ್ವ್ ಮಾಡಿ, ಚಿಕ್ಕ ಚಿಕ್ಕ ಡ್ರಾಪ್ಲೆಟ್ಸ್ ಬಂದು ಕುತ್ಕೊಂತ ಇದೆ. ಸೊ ಫಾಗ್ದು ಎಫೆಕ್ಟ್ ಅದು ಗೈಸ್. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿದ್ದೀನಿ, ನಂದೊಂದು ಪ್ಲೇ ಲಿಸ್ಟ್ ಚೆಕ್ ಮಾಡಿ. ಸೊ ನಾನು ಬಸ್ ವ್ಲಾಗ್ಸ್ ಮಾಡ್ತೀನಿ, ಟ್ರೈನ್ ವ್ಲಾಗ್ಸ್ ಆ್ಯಂಡ್ ದೆನ್ ಟೂರಿಸಮ್ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡಿದ್ದೀನಿ. ಸೊ ಎಲ್ಲ ವೀಡಿಯೋಸ್ನು ನೋಡಿ, ಚೆನ್ನಾಗಿದ್ರೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಬೇಡ ಅಷ್ಟೇ. ಸೊ ಅದರಲ್ಲಿ ಏನಿದೆ ಗೈಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ಕೊಳೋದು ಐ ಥಿಂಕ್ ನನಗೆ ಯಾಕೋದು ಬ್ಯಾಡ್ ಅನ್ನಿಸ್ತು. ಬಿಕಾಸ್ ಇಷ್ಟ ಆದರೆ ಎಲ್ಲದನ್ನು ನೀವೇ ಮಾಡ್ತೀವಿ, ಹಾಗಾಗಿ ಓಕೆ ನನಗೆ ಬಸ್ಸಸ್ ನೋಡಿದ್ರೆ ಟೆಂಪ್ಟ್ ಆಗುತ್ತೆ ಗೈಸ್, ಎಕ್ಸ್ಪ್ಲೋರ್ ಮಾಡಬೇಕು ಅಂತೇಳಿ. ಸೊ ಸಿಕ್ಕಾಪಟ್ಟೆ ಬಸ್ಸಸ್ ಇದೆ. ಮುನ್ನಾರ್ ಪೊಲೀಸ್ ಸ್ಟೇಷನ್ ನೋಡಿ ಟಾಪಲ್ಲಿದೆ ಗೈಸ್. ನಿನ್ನೆ ನಾನು ಟ್ರಾವೆಲ್ ಮಾಡಿದ ಬಸ್ಸು ಎಲ್ಲ ವಿಡಿಯೋ ನೋಡಿಲ್ಲ. ನಮ್ಮ ತಮಿಳ್ನಾಡು TNSRTC ಬಸ್ದೊಂದು ಬ್ಲಾಗ್ ಮಾಡಿದ್ದೀನಿ, ಕೊಯಂಬತ್ತೂರ್ to ಮುನ್ನಾರ್ ಬಂದೆ. ಸೊ ದಯಮಾಡಿ ಹೋಗಿ ನೋಡ್ಕೊಂಬನ್ನಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ನೋಡಿ. 1.5 ಕಿಲೋಮೀಟರ್ ನಡ್ಕೊಂಬಂದೆ, ಖುಷಿ ಆಗ್ತಾಯಿದೆ ಬಿಕಾಸ್ ಸ್ವೆಟ್ ಆಗ್ತಾಯಿದ್ದೀನಿ. ಸೊ ಇಂಥ ಚಳಿಲೂ ಸ್ವೆಟ್ ಆಗ್ತಾಯಿದ್ದೀನಿ ಅಂದರೆ ಕಾರ್ಡಿಯೋ ಚೆನ್ನಾಗಿ ಆಗ್ತಾಯಿದೆ. ಸೊ ಒಂದು 4 days ಆಗಿತ್ತು ಕಾರ್ಡಿಯೋ ಮಾಡಿದ್ದಿಲ್ಲ. ಸೊ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿದೆ, ಸ್ವೆಟ್ ಆಗ್ತಿದ್ದೀನಿ ಇಂಥ ಕ್ಲೈಮೇಟಲ್ಲಿ. ಆ್ಯಂಡ್ ಅಲ್ಲಿ ಕಾಣ್ತಾ ಇದೆ ನೋಡಿ ಲೈಟಿಂಗ್ಸ್ ಎಲ್ಲ ನಿಮಗೆ. ಬನ್ನಿ ಅಲ್ಲೇ ಹೋಗೋಣ ಗೈಸ್. ನೈಟ್ 9:30 ಅಂತೆ ಕ್ಲೋಸು. ಮೇ ಬಿ ಲೈಟಿಂಗ್ಸ್ ಎಲ್ಲ ಇರುತ್ತೆ ಅಂತ ಕಾಣುತ್ತೆ, ಸ್ವಲ್ಪ ಲೇಟಾಗಿ ಬಂದಿದ್ದಾವೆ ಆಗೋದು. ಬನ್ನಿ ಅಲ್ಲೇ ಟೈಮ್ ಪಾಸ್ ಮಾಡೋಣ. ಬಸ್ಸು ನೋಡಿ ಮುನ್ನಾರ್ ಸಿಟಿ. ಸೊ ಇದು ನ್ಯೂ ಸಿಟಿ ಇದು. ಸೊ ಅದೇನೋ ನೇಮ್ ಇದೆ, ಕಾಣ್ತಾ ಇಲ್ಲ ನನಗೆ ಆ ರೆಸಾರ್ಟು. ಬಟ್ ಜಿಟಿ ಆ ಫಾಗಿಂದ ಏನಿದೆ, ಆ ಮಳೆ ನೀನೋ ಇಲ್ಲ ಫಾಗ್ದ ಎಫೆಕ್ಟು ಸಖತ್ ಮಜಾ ಕೊಡ್ತಾ ಇದೆ. ಆರ್ಟಿಫಿಷಿಯಲ್ ಆನೆ ಇದೆಲ್ಲ ನೈಟ್ ಟೈಮ್ ಮಸ್ತ್ ಕಾಣುತ್ತೆ ಗೈಸ್, ಆರ್ಟ್ ಶೇಪ್ ಎಲ್ಲ. ಆ್ಯಂಡ್ ಇದು ನೈಟ್ ಅಂತ ನೆಕ್ಸ್ಟ್ ಲೆವೆಲಲ್ಲಿ ಕಾಣುತ್ತೆ ನೋಡಿ. ಫಂಕ್ಷನ್ ಆಯಿತು ಅಂದರೆ ಫ್ಲವರ್ ಶೋಸ್ ಅದು ಇದು ಆದರೆ ಸೊ ಇಲ್ಲೆಲ್ಲ ಪಬ್ಲಿಕ್ ಕುತ್ಕೊಂಡು ನೋಡೋದಕ್ಕೆ ಐ ಥಿಂಕ್ ಎಸ್. ನೋಡಿ ಸಖತ್ತಾಗಿದೆ. ನನಗೆ ಯಾಕೋ ಅದು ಟೆಂಪ್ಟ್ ಮಾಡ್ತಾ ಇದೆ ಗೈಸ್, ಹೋಗ್ಲಾ ಬೇಡವಾ ಅಂತೇಳಿ. ಬಟ್ 200 ಲಾಸ್ ಅನಿಸುತ್ತೆ ನನಗೆ. ಅಲ್ಲೇನಿದೆ ಅಂತದ್ದು ಗೊತ್ತಿಲ್ಲ. ಇಂಪೇಷನ್ಸ್ ವೆಲೆವಿನೋ. ನಾವು PCM ಸ್ಟೂಡೆಂಟು, ಸೊ ನಮಗೂ CBZಗೂ ಆಗಿ ಬರಲ್ಲ, ಹಂಗಾಗಿ ನಮಗೆ ಇದೇನು ಯೂಸ್ ಇಲ್ಲ. ಇದು ಮತ್ತು ಇದು ಗೊತ್ತು ನನಗೆ ಜಿರಾಫೆ ಅಂತೇಳಿ, ಬಟ್ ಇದೇನು ಗೊತ್ತಿಲ್ಲ ನೋಡಿ. ಇನ್ ಕೇಸ್ ನಿಮಗೆ ಈ ಪ್ಲ್ಯಾಂಟ್ಸ್ ಬಗ್ಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಇದ್ದರೆ ಬೊಟಾನಿಕಲ್ ಗಾರ್ಡನ್ ಇಸ್ ಬೆಸ್ಟ್. ಬಟ್ ಕಂಪೇರ್ ಟು ಊಟಿ ಕಂಪೇರ್ ಮಾಡೋದ್ರೆ ಬೆಸ್ಟು ಗೈಸ್. ಸೊ ಚಿಕ್ಕದಾಗಿದ್ರು ಚೊಕ್ಕದಾಗಿದ್ರು ಚೆನ್ನಾಗಿದೆ. ಇಲ್ಲಿ ನೋಡಿ ನನ್ನನ್ನೇ ನಾನು ಒಂದು ಸೆಕೆಂಡ್ ನೋಡೋದಂಗಾಯ್ತು. ಒಳ್ಳೆ ನಟ ಮಗ ನೀನು. ಬೇಕಾದಷ್ಟಿದೆ ಪ್ಲ್ಯಾಂಟ್ಸು, ಎಲ್ಲದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟೈಮ್ ಇಲ್ಲ. ಡೈಸಿ ಅಂತ ಇದು. ಸೊ ನೈಟ್ ಆದರೆ ಲೈಟಿಂಗ್ಸ್ ಕಾಣುತ್ತೆ, ಪ್ಲ್ಯಾಂಟ್ಸ್ ಏನೂ ಕಾಣಲ್ಲ. ಮೇ ಬಿ ಇಲ್ಲೂ ಲೈಟ್ ಇದೆಯಾ? ಎಸ್ ಇದೆ. ನನಗೆ ಇದಕ್ಕಿಂತ ಅದು ಅಟ್ರ್ಯಾಕ್ಟ್ ಮಾಡುತ್ತೆ, ಫಾಗ್ ಇದೆಯಲ್ಲ, ಸೊ ಅದು ಸಖತ್ ಅಟ್ರ್ಯಾಕ್ಟ್ ಮಾಡುತ್ತೆ.
ನೋಡಿ ಅಲ್ಲಿ ಮಕ್ಕಳಿಗೆಲ್ಲ ಆಟ ಆಡೋದಕ್ಕೆ ಚೆನ್ನಾಗಿದೆ. ಸೊ ಫ್ಯಾಮಿಲಿಗಂತೂ ಹೇಳಿ ಮಾಡಿಸಿದ ಜಾಗ ಮುನ್ನಾರಲ್ಲಿ ಗೌರ್ಮೆಂಟ್ ಬಟಾನಿಕಲ್ ಗಾರ್ಡನ್ ಇದೆ. ಸ್ಪೆಷಲ್ ಆಗಿ ಈ ಆನೆ ಮೇ ಬಿ ಇದೇ ಲಾಸ್ಟ್ ಇಲ್ಲ ಕೆಳಗಡೆನೂ ಹೋಗ್ಬೋದು ಗೈಸ್. ಇಳಿಯೋದು ಈಸಿ, ಹತ್ತೋದಿಕ್ಕೆ ಯಪ್ಪ ಬೇಡ ಬನ್ನಿ. ಟೈಮ್ ಬಂದ್ಬಿಟ್ಟು 6 o'clock ಆಗಿದೆ. ನೋಡಿ ಕ್ಲೈಮೇಟ್ ಹೇಗಿದೆ. ಸ್ಲೈಡ್ ಆಗಿರೋದು ಗೊತ್ತಿಲ್ಲ ಯಾವಾಗ ಆಗಿದೆ ಅಂತ. ನಾನು ರೀಸೆಂಟಾಗಿ ನ್ಯೂಸಲ್ಲೂ ನೋಡಿದೆ, ಬಟ್ ಅಷ್ಟೊಂದೇನು ದೊಡ್ಡದಾಗಿಲ್ಲ. ಮೊನ್ನೆ ವಯನಾಡಲ್ಲಿ ಆಯ್ತಲ್ಲ ಹಂಗೆ. ಇಟ್ಸ್ ಓಕೆ, ಇಲ್ಲೆಲ್ಲ ಕಾಮನ್ ಇದು. ನೋಡಿ ಈ ಕಡೆ ತುಂಬಾ ಹೋಟೆಲ್ಸ್ ಮತ್ತೆ ಡಾರ್ಮಿಟರಿ ಸಿಗುತ್ತೆ. ಈ ಹೋಟೆಲಲ್ಲೇ ನಾನು ಸ್ಟೇ ಆಗಿರೋದು. ನೋಡಿ ಇಲ್ಲಿ ಎಷ್ಟೊಂದು ಪ್ಲೇಸಸ್ ಇದೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ. ಇದಕ್ಕೆಲ್ಲ ಒಂದು ವೀಕ್ ಬೇಕಾಗುತ್ತೆ ಮುನ್ನಾಲ್ದು. ಸೊ ಪಾಸ್ ಮಾಡ್ಬಿಟ್ಟು ನೋಡ್ಕೊಳ್ಳಿ ಹಂಗೇನ. ನಂದು ರೂಮ್ ಬಂದ್ಬಿಟ್ಟು 2nd floor ಅಲ್ಲಿದೆ. ಇಲ್ಲಿ ಬಾಲ್ಕನಿಯಿಂದ ಒಂದು ವ್ಯೂ ನೋಡಿ ಗೈಸ್, ಮಸ್ತಾಗಿ ಕಾಣುತ್ತೆ. ಎಸ್, ಅಂಡ್ ನಂದು ರೂಮ್ ಬಂದ್ಬಿಟ್ಟು ಇದೇನೆ. ಒಂದು ಸೆಕೆಂಡ್ ಓಪನ್ ಮಾಡ್ತೀನಿ. ಸ್ವಲ್ಪ ಕ್ಲೀನಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. 2 beds, 1 ಬೆಡ್ಡಲ್ಲೇ ಇಬ್ಬಳಾಗುತ್ತೆ. ಆ್ಯಂಡ್ ಫ್ಯಾನ್ ಇದೆ ಇಲ್ಲೇ. ಒಂದು ಫ್ಯಾನ್ ಮತ್ತು AC ನೆಸೆಸಿಟಿನೇ ಇಲ್ಲ. ಆ್ಯಂಡ್ ಮಸ್ತಾಗಿದೆ. ಒಂದು ಟಿ ವಿ ಇದೆ. ಟಿ ವಿ ಆನ್ ಆಗುತ್ತೆ ಗೈಸ್, ಪರವಾಗಿಲ್ಲ. ಆ್ಯಂಡ್ ಇಲ್ಲಿ ನೋಡಿ ಕಬೋರ್ಡ್ ಇದೆ, ಗ್ಲಾಸಸ್ ಇದೆ, ಟೀ ಕಾಫಿ ಕುಡಿಯೋದಕ್ಕೆ ಮೇ ಬಿ ಅಷ್ಟೇ. ಆ್ಯಂಡ್ ವಾಶ್ರೂಮ್ ಅಂತೂ ಸಖತ್ ಹೈಜೀನ್ ಆಗಿದೆ ಗೈಸ್. ಔಟ್ ಸೈಡ್ ಬಂದ್ರೆ ಫುಡ್ಡಿಂದಂತೂ ಸಿಕ್ಕಾಪಟ್ಟೆ ಹಿಂಸೆ ಗೈಸ್. ಒಂದು ನಮಗೆ ಬೇಕಾಗಿದ್ದು ಸಿಗಲ್ಲ, ಇನ್ನೊಂದು ಸಿಕ್ಕಿದ್ರೆ ನಮಗೆ ಅದು ಕೈ ಕೆಡಕಲ್ಲ. ಸೊ ಯಾವುದೋ ಸೌತ್ ಇಂಡಿಯನ್ ಥಾಲಿ ಅಂತ ಹೋಗಿದ್ದೆ, 400 ರೂಪಾಯಿ ಗೈಸ್ ಒಂದು ಸೌತ್ ಇಂಡಿಯನ್ ಥಾಲಿ. ಸೊ ಅದಕ್ಕೆ ನೋಡೋಣ, ಹುಡುಕೊಂಡು ಹೋಗ್ತಾ ಇದ್ದೀನಿ. ಸಿಗ್ಲಿಲ್ಲ ಅಂದ್ರೆ ಇನ್ನೇನು ಇದ್ದೇ ಇದೆಯಲ್ಲ, ಝೊಮ್ಯಾಟೊ, ಸ್ವಿಗ್ಗಿ ಚೆಕ್ ಮಾಡುವ. ಡೌಟ್ ರಾಜ, ನಾನು ಡೌಟೇ ಹಾಕೊಂಡಿಲ್ಲ ಕಣ. ನಮ್ಮ ಬದುಕಲು ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವಂದೇ ಆಗಿರ್ಲಿ, ಅಂಟ್ಸೋರ್ ನಾವಾಗಿರ್ಬೇಕು.